ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಇಂಡಿಯನ್ ಆರ್ಮಿ ವತಿಯಿಂದ ಅಗ್ನಿವೀರ್ ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಅಗ್ನಿವೀರ್ಗಳ ಪೋಸ್ಟ್ ಎಷ್ಟಿದ್ದಾವೆ, ಅರ್ಜಿ ಸಲ್ಲಿಸುವ ದಿನಾಂಕ, ಕೊನೆಯ ದಿನಾಂಕ ಮತ್ತು ಕ್ವಾಲಿಫಿಕೇಷನ್ ಏನು ಮತ್ತು ಫೀಸ್ ಎಷ್ಟಿರುತ್ತೆ, ಯಾವ ರೀತಿ ಇದನ್ನು ಅಪ್ಲೈ ಮಾಡೋದಂತ ಸಂಪೂರ್ಣದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ಈ ಒಂದು ಇಂಡಿಯನ್ ಆರ್ಮಿಯವರು ರಿಕ್ರೂಟ್ಮೆಂಟನ್ನು ಮಾಡ್ತಾ ಇದ್ದಾರೆ. 2025ರಲ್ಲಿ ಈ ಒಂದು ಅಗ್ನಿವೀರ್ ಅಪಾಯಿಂಟ್ಮೆಂಟನ್ನು ಮಾಡ್ಕೊತಾ ಇದ್ದಾರೆ. ಕೇವಲ SLC ಮುಗಿದ್ರೆ ಸಾಕು, ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. SLC ಜೊತೆಗೆ ಮತ್ತು PUC ITI ಕೂಡ ಇದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಗ್ನಿವೀರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ. ಹೀಗೆ ನೋಡ್ತಾ ಇದ್ದಾರೆ, ಈ ಒಂದು ಅಗ್ನಿವೀರಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 12/3 ಕೊಡಿ ನೋಡಿ. 12/3/25ರಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದು 10/4/2025 ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು. ಎಕ್ಸಾಮ್ ಡೇಟ್ ಕೂಡ ಅನೌನ್ಸನ್ನು ಮಾಡಿದ್ದಾರೆ. ಜೂನ್ 2025ರವರೆಗೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದೇ ಒಂದು ಜೂನಲ್ಲಿ ಈ ಒಂದು ಎಕ್ಸಾಮ್ ಡೇಟನ್ನು ಕೂಡ ಅನೌನ್ಸನ್ನು ಮಾಡಿದ್ದಾರೆ. ಈ ಒಂದು ಅಗ್ನಿವೀರ್ಗೆ ಏಜ್ ಲಿಮಿಟನ್ನು ನೋಡೋದಾದರೆ ಕೊಟ್ಟಿದ್ದಾರೆ. ಫಾರ್ ಅಗ್ನಿವೀರ್ ಅಂತ ಕೊಟ್ಟಿದ್ದಾರೆ. ಜನರಲ್ ಡ್ಯೂಟಿ 17 ವರ್ಷದಿಂದ 21 ವರ್ಷದ ಒಳಗಡೆ ಇರಬೇಕು. ಮತ್ತು ಇಲ್ಲಿ ಫಾರ್ ಅಗ್ನಿವೀರ್ ಟೆಕ್ನಿಕಲ್ ಇದರಲ್ಲಿ 17 ವರ್ಷದಿಂದ 21 ವರ್ಷ. ಮತ್ತು ಇಲ್ಲಿ ಕ್ಲರ್ಕ್, ಸ್ಟೋರ್ ಆ್ಯಂಡ್ ಸ್ಟೋರ್ ಕೀಪರು ಟೆಕ್ನಿಕಲ್ಗೆ ಕೂಡ 17 21 ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಟ್ರೇಡ್ಸ್ಮನ್ ಅಂತ ಕೊಟ್ಟಿದ್ದಾರೆ. ಟ್ರೇಡ್ಸ್ಮನ್ 10th ಪಾಸ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ ಸೇಮ್ 17 21 ವರ್ಷ ಒಳಗಡೆ ಇರಬೇಕು. ಇಲ್ಲಿ ಕೂಡ ಇನ್ನೊಂದು ಟ್ರೇಡ್ಸ್ಮನ್ 8ನೇ ಕ್ಲಾಸ್ ಅಂತ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 8ನೇ ಕ್ಲಾಸ್ ಕೂಡ ಒಳಗೊಂಡಿದೆ ನೋಡಿ. 8ನೇ ತರಗತಿಯಲ್ಲೂ ಕೂಡ ಪಾಸಾದವರು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದು ಟ್ರೇಡ್ಸ್ಮನ್ ಹುದ್ದೆಗೆ 8ನೇ ತರಗತಿ ಪಾಸಾಗಿರೋರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಅಗ್ನಿವೀರಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನ್ ನೋಡೋದಾದರೆ ಅವಾಗಲೇ ಹೇಳಿದೆ ನಿಮಗೆ 10th ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಕ್ಯಾಂಡಿಡೇಟ್ ಶುಡ್ ಪಾಸಸ್ 12th ಅಂತ ಕೊಟ್ಟಿದ್ದಾರೆ. 10th 12th ITI ಪಾಸ್ ಅಂತ ಕೊಟ್ಟಿದ್ದಾರೆ. ಇಷ್ಟಕ್ಕೂ ಬೇರೆ ಬೇರೆ ಒಂದು ಹುದ್ದೆಗಳನ್ನು ಒಳಗಡೆ ಇಟ್ಟಿದ್ದಾರೆ ಅಗ್ನಿವೀರಲ್ಲಿ. ಸೊ 8ನೇ ತರಗತಿಯವರಿಗೆ ಬೇರೆ ಒಂದು ಹುದ್ದೆ, 10ನೇ ತರಗತಿ PUC ಮತ್ತು ITIದವರಿಗೆ ಬೇರೆ ಬೇರೆ ಟೆಕ್ನಿಕಲ್ ಹುದ್ದೆಯನ್ನು ಇಟ್ಟಿರ್ತಾರೆ. ಅನಂತರ ಹೈಟ್ ಮತ್ತು ಚೆಸ್ಟನ್ನು ನೋಡೋದಾದರೆ ಇಲ್ಲಿ ಅಗ್ನಿವೀರ್ ಜನರಲ್ ಡ್ಯೂಟಿ ಅವರಿಗೆ ಹೈಟು 166 ಸೆಂಟಿಮೀಟರ್ ಇರಬೇಕಂತ ಕೊಟ್ಟಿದ್ದಾರೆ. ಚೆಸ್ಟ್ ಬಂದು 77 + 5 ಸೆಂಟಿಮೀಟರ್, ಉಬಿಸಿದಾಗ 5 ಸೆಂಟಿಮೀಟರ್ ಹೆಚ್ಚಿಗೆ ಆಗಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಗ್ನಿವೀರಲ್ಲಿ ಟೆಕ್ನಿಕಲ್ ಏನಿದೆ, ಟೆಕ್ನಿಕಲ್ ಅಂದರೆ ITದವರಿಗೆ ಸಂಬಂಧಪಡುತ್ತೆ. ಇದು ನಾರ್ಮಲಾಗಿ SLCದವರಿಗೆ ಸಂಬಂಧಪಡುತ್ತೆ, ಜನರಲ್ ಡ್ಯೂಟಿ ಅಂತ ಅನ್ಕೋಬೋದು. ಸೊ ಟೆಕ್ನಿಕಲ್ ಇರೋರಿಗೆ ಹೈಟು 165 ಸೆಂಟಿಮೀಟರ್, 1 ಸೆಂಟಿಮೀಟರ್ ಕಡಿಮೆ ಇಟ್ಟಿದ್ದಾರೆ. ಚೆಸ್ಟ್ ಕೂಡ 75 ಸೆಂಟಿಮೀಟರು. ಅದೇ ರೀತಿಯಾಗಿ ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಮತ್ತು ಸ್ಟೋರ್ ಕೀಪರ್ ಟೆಕ್ನಿಕಲ್ ಇದು ಕೂಡ ಹೈಟ್ ಸ್ವಲ್ಪ ಕಮ್ಮಿ ಇಟ್ಟಿದ್ದಾರೆ, 162 ಸೆಂಟಿಮೀಟರ್ ಇಟ್ಟಿದ್ದಾರೆ. ಚೆಸ್ಟ್ ಕೂಡ ಸೇಮ್ ಇರಬೇಕು. ಅದೇ ರೀತಿ ಅಗ್ನಿವೀರ್ ಟ್ರೇಡ್ಸ್ಮನ್ 10th ಪಾಸ್ ಅಂತ ಕೊಟ್ಟಿದ್ದಾರೆ. ಇದು ಡ್ರೆಸ್ಸರ್ಸು, ಚೀಫ್ಸ್, ಸ್ಟೇವಾರ್ಡು, ವಾಚ್ಮ್ಯಾನು, ಸಪೋರ್ಟ್ ಸ್ಟಾಫು, ಇಕ್ವಿಪ್ಮೆಂಟ್ ಆ್ಯಂಡ್ ರಿಪೇರು ಈ ಒಂದು ಹುದ್ದೆಗೆ ಹೈಟ್ ಕೂಡ 166 ಸೆಂಟಿಮೀಟರ್ ಇಟ್ಟಿದ್ದಾರೆ. 77 ಚೆಸ್ಟ್ ಇರಬೇಕು. ಮತ್ತು ಅಗ್ನಿವೀರ್ ಟ್ರೇಡ್ಸ್ಮನ್ನು 10th ಪಾಸ್ ಅಂತ 8th ಪಾಸ್ ಅಂತ ಕೊಟ್ಟಿದ್ದಾರೆ. 8ನೇ ತರಗತಿ ಪಾಸಾದವರಿಗೆ ಟ್ರೇಡ್ಸ್ಮನ್ನು ಅಗ್ನಿವೀರಲ್ಲಿ ಮಾಸ್ ಕೀಪರ್ ಆ್ಯಂಡ್ ಹೌಸ್ ಕೀಪಿಂಗ್ ಕೊಡ್ತಾರೆ. ಇದರಲ್ಲಿ 8ನೇ ಕ್ಲಾಸ್ ತರಗತಿ ಮೇಲೆ ಅಪಾಯಿಂಟ್ ಆದವರಿಗೆ ಇದ್ರಿಗೆ ಹೈಟ್ ಬಂದು 166 ಸೆಂಟಿಮೀಟರು ಮತ್ತು ಚೆಸ್ಟ್ ಕೂಡ 77 ಸೆಂಟಿಮೀಟರ್ ಮತ್ತು +5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಉಬ್ಬಿಸಿದಾಗ 5 ಸೆಂಟಿಮೀಟರ್ ಹೆಚ್ಚಿಗೆ ಇರಬೇಕಂತ ಈ ರೀತಿಯಾಗಿ ಈ ಒಂದು ಹೈಟು ಮತ್ತು ಚೆಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪೇ ಸ್ಕೇಲನ್ನು ಕೊಟ್ಟಿದ್ದಾರೆ. ಸ್ಯಾಲ್ರಿ ಎಷ್ಟಿರುತ್ತೆ ಈ ಒಂದು ಅಗ್ನಿವೀರ್ಗಳಿಗೆ ಅಂದರೆ, ಈ ಒಂದು ಅಗ್ನಿವೀರಿಗೆ ಎನ್ರೋಲ್ ಆದವರು ಅಗ್ನಿವೀರ್ ಪ್ಯಾಕೇಜ್ನಲ್ಲಿ ಎಷ್ಟು ಬರಬೇಕು ಗೌರ್ಮೆಂಟ್ ಕಡೆಯಿಂದ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಇಯರಲ್ಲಿ 30,000 ಕೊಡ್ತಾರಂತೆ ಮೊದಲನೇ ಇಯರು, ಆಮೇಲೆ 33,000, ಅದಾದ ನಂತರ ಮತ್ತೆ 36,000 ಅಂದರೆ ಥರ್ಡ್ ಇಯರ್ 36, ಫೋರ್ತ್ ಇಯರು 40,000 ಅಂತ ಕೊಟ್ಟಿದ್ದಾರೆ. 40,000ವರೆಗೂ ನಿಮಗೆ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಪೇ ಸ್ಕೇಲ್ ಆಯಿತು. ಇವಾಗ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಯಾವ ರೀತಿ ಇವರನ್ನು ಅಗ್ನಿವೀರ್ಗಳನ್ನು ಆಯ್ಕೆಯನ್ನು ಮಾಡ್ಕೊತಾರೆ ಅಂತ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಪ್ರೊಸೆಸ್ ವಿಲ್ ಬಿ ಕಂಡಕ್ಟೆಡ್ 2 ಫೇಸ್ ಅಂತ ಕೊಟ್ಟಿದ್ದಾರೆ. 2 ರೀತಿ ಇದರಲ್ಲಿ ಆಯ್ಕೆ ಮಾಡೋ ವಿಧಾನವನ್ನು ಹೊಂದಿರುತ್ತೆ ಅಂತ ಕೊಟ್ಟಿದ್ದಾರೆ. ಒಟ್ಟು 2 ಸ್ಪೇಸ್ ಇದ್ದಾವೆ. ಅದರಲ್ಲಿ ಫೇಸ್ 1ನಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಇರುತ್ತೆ ನಿಮಗೆ ನೋಡಿ. ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಆಧಾರಿತ ಒಂದು ಎಕ್ಸಾಮನ್ನು ನಡೆಸ್ತಾರೆ. ಇನ್ನೊಂದು ಬಂದು ಫಿಸಿಕಲ್ ಅಂತ ಹೇಳ್ಬೋದು. ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ, ರ್ಯಾಲಿ ಇರುತ್ತೆ. ಆ ರ್ಯಾಲಿ ಮತ್ತು ಎಕ್ಸಾಮ್ ಕೂಡ ಇರುತ್ತೆ. ಮತ್ತು ಜೊತೆಗೆ ಇಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕೂಡ ಮತ್ತು ಟೈಪಿಂಗ್ ಪಾರ್ ನೋಡಿ, ಟೈಪಿಂಗ್ ಟೆಸ್ಟ್ ಫಾರ್ ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪರ್ ಟೆಕ್ನಿಕಲ್ ಇದ್ದವರಿಗೆ ಈ ಒಂದು ಟೈಪಿಂಗ್ ಟೆಸ್ಟ್ ಕೂಡ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಇವು ಕ್ಲರ್ಕ್ ಹುದ್ದೆಗಳಿಗೆ ಮತ್ತು ಸ್ಟೋರ್ ಕೀಪರ್ ಏನಿರ್ತಾರಲ್ಲ ಮತ್ತು ಟೆಕ್ನಿಕಲ್ ಅವರಿಗೆ ಟೈಪಿಂಗ್ ಕೂಡ ಒಂದು ಟೆಸ್ಟ್ ಇಟ್ಟಿರ್ತಾರೆ ಅಂತ ಕೊಟ್ಟಿದ್ದಾರೆ.
ಅದಾದ ನಂತರ ಫೇಸ್ 2ನಲ್ಲಿ ಫಿಸಿಕಲ್ ಫಿಟ್ನೆಸ್ ಇರುತ್ತೆ. ಆವಾಗಲೇ ಇದೆ ನಿಮಗೆ ರ್ಯಾಲಿ, ಯಾಕೆ ಅವರವರ ಒಂದು ರಾಜ್ಯದಲ್ಲಿ ಒಂದು ಫಿಸಿಕಲ್ ಫಿಟ್ನೆಸ್ ರ್ಯಾಲಿ ಕೂಡ ಇಟ್ಟಿರ್ತಾರೆ. ಮತ್ತು ಇಲ್ಲಿ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ರ್ಯಾಲಿಯಲ್ಲೇ ಮಾಡ್ತಾರೆ. ಫಿಸಿಕಲ್ ಫಿಟ್ನೆಸ್ಸು, ಫಿಸಿಕಲ್ ಮೆಜರ್ಮೆಂಟು ಮತ್ತು ಅಡಾಪ್ಟಬಿಲಿಟಿ ಟೆಸ್ಟ್ ಅಂತ ಕೂಡ ಮಾಡ್ತಾರಂತೆ. ಈ 3 ಫೇಸ್ 2ನಲ್ಲಿ ಬರುತ್ತೆ. ಸೊ ಈ ಒಂದು ಅಗ್ನಿವೀರಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಮಾಡ್ತೀನಿ. ವೆಬ್ಸೈಟ್ ಬಂದು ಇಲ್ಲಿ ಕೊಟ್ಟಿದ್ದಾರೆ, ಇದೇ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬೇಕು. www.joinindianarmy.nic.in ಅಂತ ಒಂದು ವೆಬ್ಸೈಟನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿನ ಕೂಡ ಯಾವ ರೀತಿ ಸಲ್ಲಿಸೋದಂತ ತಿಳಿಸ್ಕೊಡ್ತೀನಿ. ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ, ಅಗ್ನಿವೀರ್ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಕೊನೆಯದಾಗಿ ಈ ಒಂದು ಅಗ್ನಿವೀರ್ ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ಲು, OBC, EWS ಮತ್ತು SC/ST ಅಭ್ಯರ್ಥಿಗಳಿಗೆ 250 ರೂಪಾಯಿ ಪ್ಲಸ್ GST ಅಂತ ಕೊಟ್ಟಿದ್ದಾರೆ. ಎಲ್ಲ ಅಭ್ಯರ್ಥಿಗಳಿಗೆ ಸಮಾನಾಂತರವಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಜನರಲ್ಲು, OBC, EWS, SC/ST ಅವರಿಗೆಲ್ಲರೂ ಸೇರಿಸಿ 250 ರೂಪಾಯಿ ಪ್ಲಸ್ ಒಂದು GST ಇಟ್ಟಿದ್ದಾರೆ. ಒಟ್ಟು ಹತ್ತಿರ ಒಂದು 300 ರೂಪಾಯಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಅಗ್ನಿವೀರ್ ಅಪ್ಲಿಕೇಶನ್ ಫೀಸು. ಇನ್ನೊಂದೇನಪ್ಪ ಅಂದರೆ ಈ ಒಂದು ವೇಕೆನ್ಸಿಗಳು ಅನೌನ್ಸನ್ನು ಮಾಡಿಲ್ಲ ಅವರು. ಅಗ್ನಿವೀರ್ ವೇಕೆನ್ಸಿಗಳು ಎಷ್ಟಿದಾವೆ ಅಂತ ಅವರು ಡಿಕ್ಲೇರ್ ಮಾಡಿಲ್ಲ. ಸೊ ಅದನ್ನು ಸಸ್ಪೆನ್ಸ್ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಡಿಕ್ಲೇರ್ ಆಗ್ಬೋದು. ಇಷ್ಟೇ ಪೋಸ್ಟ್ ಅಂತ ಗೊತ್ತಿಲ್ಲ ನಮಗೆ. ಸೊ ಇಷ್ಟೇ ಕೊಟ್ಟಿರೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಇಂಡಿಯನ್ ಆರ್ಮಿ ವತಿಯಿಂದ ಅಗ್ನಿವೀರಿಗೆ ಕಾಲ್ಫರ್ಮ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಅಗ್ನಿವೀರ್ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಹಾಗೂ ಮತ್ತು ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ID ಮತ್ತು ಟೆಲಿಗ್ರಾಮ್ ID ಮತ್ತು ವಾಟ್ಸಪ್ ಗ್ರೂಪನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀವಿ, ನೋಡ್ಕೊಳ್ಳಿ. ಅಲ್ಲಿ ಬಂದು ಕೂಡ ಮೆಸೇಜ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನೀವು ಸಿಗೋಣ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.